Why was Jesus killed? Or why was Jesus crucified? ಕ್ರೂಸಿಫಿಕ್ಷನ್ ಅಂದರೆ ಒಬ್ಬ ವ್ಯಕ್ತಿನ ಒಂದೇ ಸಲ ಸಾಯಿಸದೆ ಹಂತ ಹಂತವಾಗಿ ಸಾಯಿಸೋದು. ಚಿತ್ರ ಹಿಂಸೆ ಕೊಟ್ಟು ಸಾಯಿಸೋದು. ನರಳಿಸಿ ನಿಧಾನವಾಗಿ ಸಾಯಿಸೋದು. ಹೌದು, ಜೀಸಸ್ನ ಯಾಕೆ ಸಾಯಿಸಿದ್ರು? ಸಾಯುವಂಥ ತಪ್ಪು ಅವ್ರೇನು ಮಾಡಿದ್ರು? ಅಲ್ಲ, ದೇವರು ಅಂತೀರಾ, ದೇವ್ರನ್ನ ಹೇಗೆ ಸಾಯಿಸೋಕ್ಕಾಗತ್ತೆ? ಶಿಲ್ಬೆ ಮೇಲೆ ಅಷ್ಟೊಂದು ಕಷ್ಟಪಡ್ತಿದ್ರು, ಅವರೇ ಸಹಾಯ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ನಿಮಗೆ ಹೇಗೆ ಸಹಾಯ ಮಾಡ್ತಾರೆ? ಕೇಳಿದ್ರೆ ನಮಗೋಸ್ಕರ ಸತ್ರು, ನಮ್ಮ ಪಾಪಕ್ಕೋಸ್ಕರ ಸತ್ರು ಅಂತ ಹೇಳ್ತೀರ. ನಮ್ಮ ಪಾಪಕ್ಕೂ ಅವ್ರ ಸಾಯಕ್ಕೂ ಏನು ಸಂಬಂಧ? ಅಲ್ಲ, ಒಬ್ಬರು ಸಾಯ್ತಿದ್ದಾರೆ, ಅದನ್ನು ನೀವು ಗುಡ್ ಫ್ರೈಡೇ ಅಂತ ಕರಿತೀರ. ಆ್ಯಕ್ಚುಲಿ ಇದು ಬ್ಯಾಡ್ ಫ್ರೈಡೇ ಅಂತ ತಾನೇ ಕರಿಬೇಕು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಪಾಪ ಮಾಡೋದು ಸಹಜ. ಪಾಪ ಮಾಡಿದ್ಮೇಲೆ ಪಾಪ ಪರಿಹಾರ ಮಾಡ್ಕೊಬೇಕು. ಇಲ್ಲ ಅಂದರೆ ನಮಗೆ ಸ್ವರ್ಗ ಸಿಗಲ್ಲ, ನರಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಮನುಷ್ಯ ಪಾಪ ಪರಿಹಾರ ಮಾಡ್ಕೊಳಕ್ಕಾಗಿ ಒಳ್ಳೆ ಕೆಲಸ ಮಾಡ್ತಾನೆ, ದಾನ ಧರ್ಮ ಮಾಡ್ತಾನೆ, ಬಡವ್ರಿಗೊಂದೊತ್ತು ಊಟ ಹಾಕ್ತಾನೆ, ಇನ್ನು ತಪ್ಪು ಕಾಣಿಕೆ ಹಾಕ್ತಾನೆ, ಇನ್ನು ತುಂಬ ಒಳ್ಳೆ ಕೆಲಸನ ಮನುಷ್ಯ ಮಾಡ್ತಾನೆ. ಕೊನೆಗೆ ದೇವ್ರ ಹತ್ರ ಹೋಗಿ ನಾನು ಎಷ್ಟು ಪಾಪ ಮಾಡಿದ್ದೀನೋ ಅಷ್ಟೇ ಪುಣ್ಯದ ಕೆಲಸ ಕೂಡ ಮಾಡಿದ್ದೀನಿ. ಸೊ ಆದ್ದರಿಂದ ನೀವು ನನ್ನ ಪಾಪನ ಕನ್ಸಿಡರ್ ಮಾಡೋ ಹಾಗಿಲ್ಲ, ಅದನ್ನು ತೆಗೆದಾಕ್ಬಿಡಿ ಅಂತ ಹೇಳ್ತಾನೆ. ಸೊ ದೇವರು ಕ್ಷಮಿಸ್ತಾರೆ. ಈಗ ನೀವೇ ಹೇಳಿ, ಪಾಪಕ್ಕೆ ಒಂದು ಪರಿಹಾರ ಸಿಕ್ಕಿದ ಮೇಲೆ ಮನುಷ್ಯ ಸುಮ್ಮನೆ ಇರ್ತಾನಾ? ಪಾಪ ಮಾಡು, ಒಂದು ಪುಣ್ಯದ ಕೆಲಸ ಮಾಡು, ದೇವ್ರ ಹತ್ರ ಹೋಗು, ಕ್ಷಮೆ ಕೇಳು. ದೇವ್ರು ಎಲ್ಲಿವರೆಗೂ ತಡ್ಕೊತಾರೆ? ಒಂದು ಹಂತಕ್ಕೆ ಹೋದ್ಮೇಲೆ ನಾವು ಮಾಡೋ ಪುಣ್ಯದ ಕೆಲಸದ ಮೇಲೂ ದೇವ್ರಿಗೆ ಆಸಕ್ತಿ ಇರಲ್ಲ. ಇವಾಗ ಜೀಸಸ್ನ ದೇವರ ಮಗ ಅಂತ ಪರಿಚಯ ಮಾಡಿಸ್ತೀನಿ. ಬಟ್ ವಿಡಿಯೋ ಎಂಡಲ್ಲಿ ದೇವರ ಮಗ ಬೇರೆಯೊಂದು ರೀತಿಲೇ ಅರ್ಥವಾಗ್ತಾರೆ. ಏನೋ ದೇವರ ಮಗನ? ಅಲ್ಲ, ಜೀಸಸ್ನ ದೇವರು ಅಂತೀರಾ, ಇಲ್ಲಿ ನೋಡಿದ್ರೆ ದೇವರ ಮಗ ಅಂತೀರಾ. ನನಗೆ ಅರ್ಥನೇ ಆಗ್ತಿಲ್ಲ. ತುಂಬ ಕಾಂಪ್ಲೆಕ್ಸ್ ಮಾಡ್ತಿದ್ದೀರಾ ಈ ಒಂದು ಕೇಸ್ನ. ಜೀಸಸ್ಗೆ ತಂದೆ ಇರ್ತಾರೆ. ನೀವು ಅನ್ಕೊಂಡಂಗೆ ಜೋಸಫ್ ಅಲ್ಲ, ಜೀಸಸ್ ಭೂಮಿಗೆ ಬರೋಕ್ಕಿಂತ ಮುಂಚೆ ಅವ್ರ ತಂದೆ ಜೊತೆ ಇರ್ತಾರೆ. ಅವರೇ ಯೆಹೋವ ದೇವರು. ಜ್ಯೂಸ್ ಮತ್ತು ಕ್ರಿಶ್ಚಿಯನ್ಸ್ ಇವ್ರನ್ನ ಸುಪ್ರೀಂ ಆಲ್ಮೈಟಿ ಗಾಡ್ ಅಂತ ಕರೀತಾರೆ. ಒಂದು ದೊಡ್ಡ ಸರ್ವಶಕ್ತಿ, ದೊಡ್ಡ ಬೆಳಕು, ಭೂಮಿ, ಆಕಾಶ, ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲ ವಿಧವಾದ ಜೀವ ಜಂತುಗಳನ್ನು ಸೃಷ್ಟಿಸಿದ ಒಂದು ದೊಡ್ಡ ಸರ್ವಶಕ್ತಿ. ಮ್ಯಾಸಿವ್ ನಮಸ್ಕಾರ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು 1400 BC ಹೋಗ್ಬೇಕಾಗತ್ತೆ. ಅಂದರೆ ಜೀಸಸ್ ಭೂಮಿಗೆ ಬರೋಕ್ಕಿಂತ ಮುಂಚೆ ಭೂಮಿಲಿ ಏನಾಯಿತು ಅಂತ ತಿಳ್ಕೊಬೇಕು. The Lord our God will deliver us from the bondage of Egypt. 1400 BC ಅಥವಾ 1400 BC ಹಿಂದೆ ಯೆಹೋವ ದೇವರು ಒಂದಿಷ್ಟು ಜನಾಂಗನ ಆರಿಸ್ಕೊತಾರೆ. ಆರಿಸಿಕೊಂಡ ಜನಾಂಗವೇ ಇಸ್ರಾಯೇಲ್. ಇವರು ತುಂಬ ಅಂದರೆ ತುಂಬ ವೀಕು. ಇಸ್ರಾಯೇಲ್ ಅವರ ಹಿಸ್ಟ್ರಿ ನೋಡೋದಾದರೆ ಒಂದಿಷ್ಟು ಟೈಮಲ್ಲಿ ತುಂಬ ಚೆನ್ನಾಗಿರ್ತಾರೆ. ಮತ್ತು ಈಜಿಪ್ಟಿಗೆ ಬಂದು ಗುಲಾಮಗಿರಿಗೆ ಸಿಗಾಕೊಂಡ್ಬಿಡ್ತಾರೆ. ಅಲ್ಲಿ ಇವರು ಗುಲಾಮಗಿರಿ ಮಾಡ್ತಿರ್ತಾರೆ. ಹಿಸ್ಟ್ರಿ ತುಂಬ ದೊಡ್ಡದಿದೆ, ಎಲ್ಲನೂ ನಿಮಗೆ ಹೇಳೋಕ್ಕಾಗಲ್ಲ. ಎಷ್ಟು ಚಿಕ್ಕದಾಗಿ, ಎಷ್ಟು ಸಿಂಪಲ್ಲಾಗಿ ಹೇಳಬೇಕು ಅಷ್ಟು ಸಿಂಪಲ್ಲಾಗಿ ನಿಮಗೆ ಹೇಳ್ತೀನಿ. ಅಯ್ಯೋ, ನಾನು ಆರಿಸಿಕೊಂಡ ಜನಾಂಗ ಗುಲಾಮಗಿರಿಯಲ್ಲಿ ಸಿಗಾಕೊಂಡ್ಬಿಟ್ಟಿದೆಯಲ್ಲ, ಈಜಿಪ್ಟಲ್ಲಿ ಗುಲಾಮಗಿರಿ ಮಾಡ್ತಿದ್ದಾರಲ್ಲ, ಏನು ಗುಲಾಮಗಿರಿ ಏನು ಸುಮ್ಮನೆನಾ? ಎಷ್ಟು ಕಷ್ಟ ಇರುತ್ತೆ, ಜೀತದಾಳು ಅವೆಲ್ಲ ನೋಡೇ ಇರ್ತೀವಿ. ತುಂಬ ಅಂದರೆ ತುಂಬ ಕೆಲಸ ಮಾಡಿಸ್ತಾರೆ ಆ ಜನದ ಕೈಯಲ್ಲಿ. ಸೊ ದೇವ್ರಿಗೊಂದು ಕರುಣೆ ಬಂದು ಇಸ್ರಾಯೇಲ್ ಅವ್ರನ್ನ ಈಜಿಪ್ಟಿಂದ ಕರ್ಕೊಂಡು ಬಂದ್ಬಿಡ್ತಾರೆ ಬೇರೆ ದೇಶಕ್ಕೆ. ಅದಾದ್ಮೇಲಿಂದ ಒಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಡ್ತಾರೆ.
ಅದು ಅವ್ರು ಒಳ್ಳೇದಕ್ಕೇನೆ. ಸಿಂಪಲ್ ಆಗಿರುತ್ತೆ. ಡು ನಾಟ್ ಸ್ಟೀಲ್, ಡು ನಾಟ್ ಕಿಲ್, ಆನರ್ ಯುವರ್ ಫಾದರ್ ಆ್ಯಂಡ್ ಮದರ್, ಡು ನಾಟ್ ಕವಿಟ್ ಯುವರ್ ನೇಬರ್ಸ್ ಹೌಸ್. ಹಂಗೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇಸ್ರಾಯೇಲ್ ಅವ್ರು ಬ್ರೇಕ್ ಮಾಡೋಂಗಿಲ್ಲ. ಬಟ್ ಈ ಇಸ್ರಾಯೇಲ್ ಅವ್ರು ಎಷ್ಟು ಸ್ಟಬ್ಬಾನ್ ಅಂದರೆ ದೇವ್ರ ಮಾತನ್ನ ಕೇಳೋದೇ ಇಲ್ಲ. ಎಲ್ಲನೂ ಉಲ್ಟಾನೇ ಮಾಡೋದು. ದೇವ್ರು ಮಾಡಬೇಡ ಅಂದಿದ್ದ ಮಾಡೋದು, ದೇವ್ರಿಗೆ ಕಾಯಲ್ಲ, ತಾಳ್ಮೆ ಇಲ್ಲ, ಅವ್ರಿಗೆ ಮನಸ್ಸಿಗೆ ಏನು ಇಷ್ಟ ಬರುತ್ತೋ ಅದನ್ನೇ ಮಾಡೋದು. ಇದನ್ನು ಗಮನಿಸಿ, ದೇವರು ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕೊಟ್ಟಿರ್ತಾರೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಲಾಸ್ ಅಂತ ಏನು ಕರಿತೀವಿ, ಅದನ್ನು ಯಾರೂ ಬ್ರೇಕ್ ಮಾಡೋಂಗಿಲ್ಲ. ಬ್ರೇಕ್ ಮಾಡಿದ್ರೆ ಪಾಪ ಮಾಡ್ದಂಗೆ. ಆ್ಯಂಡ್ ಪಾಪಕ್ಕೆ ಪರಿಹಾರ ಒಂದು ರಕ್ತದಿಂದನೇ ಆಗಬೇಕು. ದೇವ್ರು ಯೋಚನೆ ಮಾಡ್ತಾರೆ, ಮನುಷ್ಯರ ಮೇಲೆ ಪಾಪ ಮಾಡೇ ಮಾಡ್ತಾರೆ, ಹಂಗಂತ ಪ್ರತಿಯೊಂದು ಪಾಪಕ್ಕೂ ನಾನು ಇವ್ರನ್ನ ಡಿಸ್ಟ್ರಾಯ್ ಮಾಡೋಕ್ಕಾಗತ್ತಾ? ನಾನೇ ತಾನೇ ಅವ್ರನ್ನ ಕರ್ಕೊಂಬಂದಿದ್ದು, ಎಲ್ಲೋ ಸಿಗಾಕೊಂಡಿದ್ರು, ನಾನೇ ಕರ್ಕೊಂಬಂದು ನಾನೇ ಈ ಥರ ಮಾಡಿದ್ರೆ ಅದು ಸರಿ ಬರಲ್ಲ. ಬೇಡ, ಒಂದು ಕೆಲಸ ಮಾಡಿ, ನೀವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪಾಪ ಮಾಡಿದ್ರೆ ಆ ಪಾಪಕ್ಕೆ ನೀವು ಬಲಿಯಾಗಬೇಡಿ, ಬದಲಿಗೆ ನಿಮ್ಮ ಹತ್ರ ಪ್ರಾಣಿ ಇರುತ್ತಲ್ಲ, ಆ ಪ್ರಾಣಿನ ಬಲಿ ಕೊಡಿ. ಆ ಒಂದನ್ನು ಸಾಯಿಸಿ ಅದರ ರಕ್ತದಿಂದ ನಾನು ಟೇಬರ್ನ್ಯಾಕಲ್ ಸುತ್ತ ಚುಮುಕ್ಸಿ. ಟೇಬರ್ನ್ಯಾಕಲ್ ಅಂದರೆ ಅದೊಂದು ದೇವರ ಮಂಜೂಷ ಅಂತ ಕರಿತೀವಿ. ಅದು ದೇವರ ಮೋಸ್ಟ್ ಹೋಲಿ ಪ್ಲೇಸ್. ಅಲ್ಲಿ ಬಂದು ದೇವರು ಮಾತಾಡ್ತಾರೆ. ಸೊ ರಕ್ತ ಏನು ಬಲಿ ತಗೊಂಡಿರೋ ರಕ್ತ ಏನಿರುತ್ತಲ್ಲ ಅದು ಸುತ್ತ ಚುಮುಕ್ಸಿ ನಂತರ ಸತ್ತಿರೋ ಪ್ರಾಣಿನ ಬರ್ನ್ ಮಾಡಿಬಿಡಿ. ಅದರಲ್ಲಿ ಬರೋ ಹೊಗೆ, ಅದರಲ್ಲಿ ಬರೋ ಅರೋಮಾನ ನಾನು ಕನ್ಸಿಡರ್ ಮಾಡಿ ನನ್ನ ಕೋಪ ಕಮ್ಮಿ ಮಾಡ್ಕೊತೀನಿ ಆ್ಯಂಡ್ ನಿಮ್ಮ ಪಾಪನ ಪರಿಹಾರ ಮಾಡ್ತೀನಿ. ಮನುಷ್ಯರು ಒಂದು ಪಾಪ ಮಾಡ್ತಾರೆ, ಪಾಪ ಮಾಡಿ ದೇವರಿಗೆ ಬೇಜಾರು ಮಾಡಿಬಿಡ್ತಾರೆ. ಅಲ್ರಯ್ಯ, ಗುಲಾಮ್ಗಿರಿಲಿ ಸಿಕ್ಕಾಕೊಂಡು ನರಳ್ತಿದ್ದು ನಿಮ್ಮನ್ನು ಅಯ್ಯೋ ಪಾಪ ಅಂತ ಬಿಡಿಸ್ಕೊಂಡು ತಗೊಂಬಂದರೆ ನೀವು ನನಗೆ ಬೇಜಾರು ಮಾಡ್ತೀರಾ? ಪಾಪ ಮಾಡ್ತೀರಾ, ತಕ್ಕನಾಗ ಒಂದು ಬಲಿ ಕೊಟ್ಟು ಪ್ರಾಣಿನ ಸಿನ್ ಆಫರಿಂಗ್ ಅಂತ ತೊಗೊಂಬಂದು ನನಗೆ ಕೊಡ್ತೀರಾ. ಪಾಪ ಮಾಡ್ತೀರಾ, ಮತ್ತೆ ಬಲಿ ಕೊಡ್ತೀರಾ, ಸಿನ್ ಆಫರಿಂಗ್ ಅಂತ ತೊಗೊಂಬಂದು ಕೊಡ್ತೀರಾ. ಪಾಪಕ್ಕೆ ಪಶ್ಚಾತ್ತಾಪ ಆದರೂ ಎಲ್ಲಿದೆ ನಿಮ್ಮಲ್ಲಿ? ರಿಪೆಂಟೆನ್ಸ್ ಎಲ್ಲಿದೆ ನಿಮ್ಮಲ್ಲಿ? ಇನ್ನು ಮುಂದೆ ನೀವು ತೊಗೊಂಬಂದು ಕೊಡ್ತಿದ್ದ ಬಲಿನ ನಾನು ಒಪ್ಪಲ್ಲ. ಇಲ್ಲಿ ಪಾಪ ದೇವರ ಮತ್ತು ಮನುಷ್ಯರ ನಡುವೆ ಇದ್ದಂಥ ಒಂದು ಬಾಂಡಿಂಗ್ನ ಬ್ರೇಕ್ ಮಾಡಿಬಿಡುತ್ತೆ. ಆ್ಯಂಡ್ ದೇವರ ಕೋಪ ಹೆಚ್ಚಾಗಿರುತ್ತೆ. ಆ ಕೋಪ ಕಮ್ಮಿ ಆಗಬೇಕು, ಇವ್ರ ಪಾಪನೆಲ್ಲ ತೊಳಿಬೇಕು ಅಂದರೆ ಒಂದು ಬ್ಲೇಮ್ಲೆಸ್ ಬ್ಲಡ್ ಬೇಕು. ಅಂದರೆ ಪಾಪ ಮಾಡಿರೋದ ಒಂದು ರಕ್ತ. ನೀವು ನೋಡಿದ್ರೆ ಭೂಮಿ ಮೇಲೆ ಎಲ್ಲರೂ ಪಾಪ ಮಾಡಿರೋರೆ. ಆಗ್ತಾನೆ ಹುಟ್ಟಿದ ಮಗು ಕೂಡ ಸಿನ್ನರೆ. ನಂಬ್ತೀರಾ? ಹೆಂಗೆ ಅಂತ ಕೇಳ್ತೀರಾ? ಮಗು ಹೆಂಗೆ ಬಂತು? ತಂದೆ ತಾಯಿಯಿಂದ ಮಗು ಬಂತು. ಆ್ಯಂಡ್ ತಂದೆ ತಾಯಿ ಇಬ್ಬರು ಪಾಪ ಮಾಡಿರೋರೆ. ಮಗು ದೇಹದಲ್ಲಿ ಹರಿತಿರೋ ರಕ್ತ ತಂದೆ ತಾಯಿಯ ರಕ್ತ. ಆದ್ದರಿಂದ ಡೈರೆಕ್ಟ್ಲಿ ಅಲ್ಲ, ಇಂಡೈರೆಕ್ಟ್ಲಿ ಮಗು ಕೂಡ ಸಿನ್ನರೆ. ಆಗ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಭೂಮಿಗೆ ಕಳಿಸ್ತಾರೆ. ಎಲ್ಲ ಪಾಪನೂ ಜೀಸಸ್ ಮೇಲೆ ಹಾಕಿ ಭೂಮಿಗೆ ಕಳಿಸ್ತಾರೆ. ಹೋಗಿ ಅಲ್ಲಿ ನೀನು ಬಲಿಯಾಗು ಅಂತ. ಆ್ಯಂಡ್ ಈ ವಿಷಯ ದೇವ್ರಿಗೂ ಗೊತ್ತಿರುತ್ತೆ, ಜೀಸಸ್ಗೂ ಗೊತ್ತಿರುತ್ತೆ. ಜೀಸಸ್ ವಾಸ್ 100% ಗಾಡ್ ಆ್ಯಂಡ್ 100% ಹ್ಯೂಮನ್. ದೇವರ ಆತ್ಮ ಅವರಲ್ಲಿತ್ತು ಆ್ಯಂಡ್ ಮನುಷ್ಯ ರೂಪದಲ್ಲಿತ್ತು. ನಾನು ಆಗಲೇ ಹೇಳಿದ್ದೆ, ಮನುಷ್ಯ ಹುಟ್ಟೋದೇ ಪಾಪದಿಂದ ಅಂತ. ಬಟ್ ಜೀಸಸ್ ವಾಸ್ ಬಾರ್ನ್ ಬೈ ದ ಪವರ್ ಆಫ್ ಹೋಲಿ ಸ್ಪಿರಿಟ್. ಜೀಸಸ್ ವಾಸ್ ಬಾರ್ನ್ ಟು ಅ ವರ್ಜಿನ್ ಮೇರಿ. ಜೋಸಫ್ ಬಂದು ಲೀಗಲ್ ಫಾದರ್ ಆಗಿದ್ರು, ಬಟ್ ಬಯೋಲಾಜಿಕಲ್ ಫಾದರ್ ಅಲ್ಲ. ಜೀಸಸ್ ವಾಸ್ ಬಾರ್ನ್ ಬೈ ದ ಪವರ್ ಆಫ್ ಹೋಲಿ ಸ್ಪಿರಿಟ್. ಜೀಸಸ್ ತುಂಬ ಒಳ್ಳೆ ಕೆಲಸ ಮಾಡಿದ್ರು, ಎಷ್ಟೋ ಮಿರಾಕಲ್ಸ್ನ ಮಾಡಿದ್ರು. ಬಟ್ ದೇವ್ರಿಗೆ ಗೊತ್ತಿತ್ತು, ಜನರಿಗೆ ಎಷ್ಟೇ ಒಳ್ಳೆ ಕೆಲಸ ಮಾಡಲಿ ಕೊನೆಗೆ ಕರ್ಕೊಂಡೋಗಿ ಸಾಯಿಸ್ತಾರೆ ಅಂತ. ಯಾಕೆ ಅಂದರೆ ಅಲ್ಲಿ ಫೇರಸೀಸ್ ಇರ್ತಾರೆ ಆ್ಯಂಡ್ ಟ್ಯಾಕ್ಸ್ ಕಲೆಕ್ಟರ್ಸ್ ಇರ್ತಾರೆ. ಇವರೆಲ್ಲ ದೊಡ್ಡವರು. ಆ್ಯಂಡ್ ಇವ್ರ ಬಿಸ್ನೆಸ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಬಡವ್ರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಟೆಂಪಲ್ ಮುಂದೆನೇ ದೊಡ್ಡ ಬಿಸ್ನೆಸ್ ಮಾಡೋದು, ಮನಿ ಎಕ್ಸ್ಚೇಂಜ್ ಬಿಸ್ನೆಸ್, ಇದೆಲ್ಲ ಜೀಸಸ್ಗೆ ಇಷ್ಟ ಆಗಲಿಲ್ಲ.
ಆ್ಯಂಡ್ ಫೈರಸೀಸ್ ಆ್ಯಂಡ್ ಟ್ಯಾಕ್ಸ್ ಕಲೆಕ್ಟರ್ಸ್ ಕೂಡ ಜೀಸಸ್ ಕಂಡ್ರೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಮೋರ್ ಓವರ್ ಅವಾಗ ಆಳ್ತಿದ್ದಿದ್ದು ರೋಮನ್ ಎಂಪರರ್. ಒಂದಲ್ಲ ಒಂದು ದಿವಸ ಹಿಂಗೆ ಬಿಟ್ಟರೆ ರಾಜನ ಕುರ್ಚಿಗೆ ಆಪತ್ತು ಅಂತ ತಿಳಿದು ಒನ್ ಡೇ ಜೀಸಸ್ನ ಕ್ರೂಸಿಫೈ ಮಾಡಿದ್ರು. ಆ ಒಂದು ಕ್ರೂಸಿಫಿಕ್ಷನ್ ತುಂಬ ಘೋರವಾಗಿತ್ತು. ತುಂಬ ಅಂದರೆ ತುಂಬ ಒಡೆದು ಬಡಿದು ಶಿಲುಬೆಗೆ ಹಾಕ್ತಾರೆ. ಆ್ಯಂಡ್ ನೀವು ನಂಬಲ್ಲ, ಲಾಸ್ಟಲ್ಲಿ ಇವ್ರು ಸತ್ತಿದಾರೋ ಬದುಕಿದಾರೋ ಅಂತ ಒಬ್ಬ ಸೈನಿಕ ಹೋಗಿ ಪಕ್ಕೆ ಹತ್ರ ಚುಚ್ತಾನೆ. ಆ್ಯಂಡ್ ರಕ್ತ ಬರಲ್ಲ, ನೀರು ಮಾತ್ರ ಬರುತ್ತೆ. ಕಂಪ್ಲೀಟ್ ಬ್ಲಡ್ ವಾಸ್ ಔಟ್ ಆಫ್ ಹಿಸ್ ಬಾಡಿ. ತಂದೆ ಕೊಟ್ಟಂಥ ಕೆಲಸನ ಅಚ್ಚುಕಟ್ಟಾಗಿ ಮುಗಿಸಿ ಕೊನೆಗೆ ಇಟ್ ಈಸ್ ಫಿನಿಶ್ಡ್, ಫಾದರ್ ಇನ್ ಟು ಯುವರ್ ಹ್ಯಾಂಡ್ಸ್ ಐ ಕಮಿಟ್ ಮೈ ಸ್ಪಿರಿಟ್ ಅಂತ ಹೇಳಿ ಪ್ರಾಣ ಬಿಡ್ತಾರೆ. ಮತ್ತೆ 3ನೇ ದಿನ ಪುನರುತ್ಥಾನ ಹೊಂದ್ತಾರೆ. ತಂದೆಯ ಬಲಗಡೆಯಲ್ಲಿ ಹೋಗಿ ಕುತ್ಕೊತಾರೆ. ಇದನ್ನು ರಿಸರಕ್ಷನ್ ಡೇ, ಈಸ್ಟರ್ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇಷ್ಟೆಲ್ಲ ನಾವು ಪಾಪ ಮಾಡಿದ್ರೂ ದೇವರು ನಮಗೆ ಸರಿಯಾಗಿ ದಂಡಿಸಲಿಲ್ಲ. ಸ್ಟಿಲ್ ನಮ್ಮನ್ನು ನೆನೆಸ್ಕೊಂಡು ನಮ್ಮ ಪಾಪನೆಲ್ಲ ತನ್ನ ಒಬ್ಬನೇ ಮಗನಾದ ಜೀಸಸ್ ಮೇಲೆ ಹಾಕಿ ಅವರ ರಕ್ತದಿಂದ ನಮ್ಮ ಪಾಪ ತೊಳೆದ್ರಲ್ಲ ಅಂತ ಇದನ್ನು ಗುಡ್ ಫ್ರೈಡೇ ಅಂತ ಕರಿತೀವಿ. ಪಾಪ ಬಂದು ದೇವರ ಮತ್ತು ಮನುಷ್ಯರ ನಡುವೆ ಇದ್ದ ಸಂಬಂಧನ ಮುರಿದಿತ್ತು. ಆದರೆ ಜೀಸಸ್ ಇದನ್ನು ರೀಯುನೈಟ್ ಮಾಡಿದ್ರು. ಅದಕ್ಕೋಸ್ಕರ ಇವತ್ತು ಗುಡ್ ಫ್ರೈಡೇ ಅಂತ ನಾವು ಕರಿತೀವಿ. ಈಗ ನೀವೇ ಹೇಳಿ, ಇಷ್ಟೊತ್ತು ಮಾತಾಡಿದ ಮಾತನ್ನ ನೀವು ಕೇಳಿಸ್ಕೊಂಡ್ರಿ, ಬಟ್ ನೋಡಲಿಲ್ಲ. ಈಗಲೂ ನಾನು ಮಾತಾಡ್ತಾನೇ ಇದ್ದೀನಿ, ನೀವು ಕೇಳಿಸ್ಕೊತಾನೇ ಇದ್ದೀರಾ. ನನ್ನ ಮಾತನ್ನ ನೀವು ನೋಡೋಕ್ಕೆ ಆಗ್ತಿಲ್ಲ. ಹಾಗಂತ ನಾನೇ ಬೇರೆ ನನ್ನ ಮಾತೇ ಬೇರೆ ಅಂತ ಹೇಳೋಕ್ಕಾಗುತ್ತಾ? ನನ್ನ ಮಾತನ್ನ ನನ್ನಿಂದ ದೂರ ಮಾಡೋಕ್ಕಾಗುತ್ತಾ? ಎಸ್, ಜೀಸಸ್ ವಾಸ್ ನನ್ ಅದರ್ ದ್ಯಾನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವೇ ಜೀಸಸ್ ಆಗಿದ್ರು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. In the beginning was the Word, and the Word was with God, and the Word was God. He was in the beginning with God. All things were made through him, and without him nothing was made that was made. In him was life, and the life was the light of men. And the light shines in the darkness, and the darkness did not comprehend it. He was clothed with a robe dipped in blood, and his name is called the Word of God. To obey is better than sacrifice. ನಾನು ನಿಮ್ಮ ಪ್ರೀತಿಯ ಪ್ರೀತ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಮ್ಯಾಸಿವ್ ಧನ್ಯವಾದಗಳು.